ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಟ್ಟು ಮೂತ್ರ ನಿವಾರಣೆ, ಮಲಮೂತ್ರಗಳೆರಡು ಬಾರದಿದ್ದಲ್ಲಿ, ಮೂತ್ರದಲ್ಲಿ ಕಲ್ಲು ಬರುವುದಾದರೆ, ಬಹುಮೂತ್ರಕ್ಕೆ, ಉರಿಮೂತ್ರಕ್ಕೆ, ಮೂತ್ರದೊಡನೆ ರಕ್ತ ಬೀಳುವುದಕ್ಕೆ, ಎಲ್ಲ ತರಹದ ಮೂತ್ರದೋಷಕ್ಕೆ ಚಿಕಿತ್ಸೆಗಳನ್ನು ತಿಳಿಸಿಕೊಡಲಿದ್ದೇವೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಎನೇಬಲ್ ಮಾಡಿಕೊಳ್ಳಿ. ಧನ್ಯವಾದಗಳು. ಕಟ್ಟುಮೂತ್ರ ನಿವಾರಣೆಗೆ ಬೂದಿ ಕುಂಬಳದ 35 ಗ್ರಾಂ ರಸದಲ್ಲಿ ಒಂದೊಂದು ಚಿವುಟು ಯವಕ್ಷಾರ, ಪೆಟ್ಲೊಪ್ಪು ಮತ್ತು ಹಿಂಗನ್ನು ತೇದು ಅದಕ್ಕೆ 1 ಟೀ ಚಮಚ ಸಕ್ಕರೆ ಸೇರಿಸಿ ಸೇವಿಸುವುದರಿಂದ ತಡೆಯುತ್ತಿರುವ ಮೂತ್ರವು ಖಂಡಿತವಾಗಿ ಕ್ರಮಗೊಳ್ಳುತ್ತದೆ. ಬಾಳೆಗಿಡದ ಮೇಲಿನ ಪಟ್ಟೆಯನ್ನು ಕುಟ್ಟಿ ಅಥವಾ ಅರೆದು ರಸ ತೆಗೆದು 2 ಔನ್ಸ್ ರಸಕ್ಕೆ 20 ಗ್ರಾಂ ಹಸುವಿನ ತುಪ್ಪ ಹಾಕಿ ಕುಡಿಯುವುದರಿಂದ ತಡೆದಿದ್ದ ಮೂತ್ರ ಕೂಡಲೇ ಹೊರಕ್ಕೆ ಬರುತ್ತದೆ. ಬೀಜವಿರುವ ದ್ರಾಕ್ಷೆ, ನೆಗ್ಗಿಲ ಮುಳ್ಳು, ಸಣ್ಣ ನೆಗ್ಗುಲು, ನೆಲ್ಲಿಚಟ್ಟು ಮತ್ತು ಅತಿಮಧುರ ಇವುಗಳನ್ನು 5 ಗ್ರಾಂ ಪ್ರಕಾರ ತೆಗೆದು ಬೆರೆಸಿ ಸ್ವಲ್ಪ ಕುಟ್ಟಿ 1/6 ಭಾಗದಷ್ಟು ನೀರಿನಲ್ಲಿ ಹಾಕಿ ಚತುರಾಂಶ ಕಷಾಯವಾಗುವುದಂತೆ ಕುದಿಸಿ ಅದಕ್ಕೆ 25 ಗ್ರಾಂ ಕಲ್ಲು ಸಕ್ಕರೆ ಸೇರಿಸಿ ಕದಡಿ ಸೇವಿಸುವುದರಿಂದ ಭಯಂಕರವಾದ ಕಟ್ಟುಮೂತ್ರ ರೋಗವು ಖಂಡಿತವಾಗಿ ಗುಣವಾಗುತ್ತದೆ. ಚೆನ್ನಾಗಿ ಮಾಗಿದ ಅನಾನಸ್ ಹಣ್ಣಿನಿಂದ ರಸ ತೆಗೆದು ಪಾನಕ ಮಾಡಿ ಸೇವಿಸಿದರೆ ಮೂತ್ರಕಟ್ಟು ನಿವಾರಣೆಯಾಗುತ್ತದೆ. ಆಲೂಗಡ್ಡೆಯನ್ನು ಕೆಂಡದ ಮೇಲೆ ಸುಟ್ಟು ಸೇವಿಸಿದರೆ ಚೆನ್ನಾಗಿ ಮೂತ್ರ ವಿಸರ್ಜನೆಯಾಗುತ್ತದೆ. ಕೆಂಪು ಮುರಕಲ್ಲನ್ನು ಕಾಯಿಸಿ ತಣ್ಣೀರಿನಲ್ಲಿ ಮುಳುಗಿಸಿ ಆ ಕುದಿದ ನೀರನ್ನು ತಣಿಸಿ ಕುಡಿಯುವುದರಿಂದ ಮೂತ್ರವು ಬಿಡುವುದು. ಮೂಲಂಗಿ ಸೊಪ್ಪಿನ ರಸಕ್ಕೆ ಸ್ವಲ್ಪ ಪೆಟ್ಲುಪ್ಪು ಸೇರಿಸಿ ಸೇವಿಸುವುದರಿಂದ ಮೂತ್ರ ವಿಸರ್ಜನೆ ಚೆನ್ನಾಗಿ ಆಗುವುದು. ಮಲಮೂತ್ರಗಳೆರಡು ಬಾರದಿದ್ದಲ್ಲಿ ಶುಂಠಿ ಮತ್ತು ಅಣಿಲೆಕಾಯಿ ಇವುಗಳನ್ನು ಸಮಾಂಶ ಸೇರಿಸಿ ಚೂರ್ಣ ಮಾಡಿ ಬೆಲ್ಲದಲ್ಲಿ ಕಲಸಿ ದಿನಕ್ಕೊಂದಾವರ್ತಿ 10 ಗ್ರಾಂ ಪ್ರಕಾರ ತಿನ್ನಬೇಕು. ಹಸಿ ನೀರನ್ನು ಕುಡಿಯಲೇಬಾರದು. ಬಾಳೆಯ ಹಣ್ಣು ಮತ್ತು ಹುಣಸೆ ಇವುಗಳನ್ನು ಸ್ವಲ್ಪ ನೀರಿನಲ್ಲಿ ಕಿವಿಚಿ ಸೇವಿಸಿದರೆ ಮಲಮೂತ್ರಗಳು ಸರಾಗವಾಗಿ ಹೊರಬರುವವು. ಮೂತ್ರದಲ್ಲಿ ಕಲ್ಲು ಬರುವುದಾದರೆ ಹುರುಳಿಯ ಕಷಾಯ ಅಥವಾ ಸಾರು ರಸಂ ಮಾಡಿ ಸೇವಿಸುವುದು. ಕಿಸ್ಗಾರದ ಬೇರಿನ ಅಂದರೆ ಕೇಪುಳ ಹಾಲು ಕಷಾಯ ಸೇವಿಸುವುದು 7 ದಿನ. ನೆಲ್ಲಿ ಸೊಪ್ಪಿನ ರಸಕ್ಕೆ ಎಳ್ಳೆಣ್ಣೆ ಹಾಕಿ ಸೇವಿಸುವುದು 1 ವಾರ. ರಾಗಿ ಹುಡಿಯನ್ನು ಜೇನಿನಲ್ಲಿ ಕಲಸಿ 1/2 ಲೀಟರ್ ಎಮ್ಮೆಯ ಹಾಲಿನಲ್ಲಿ ಕದಡಿ ಸೇವಿಸುವುದು 7 ದಿನ. ಮೂತ್ರನಾಳಗಳಲ್ಲಿ ಕಲ್ಲು ಸೇರಿಕೊಂಡಿದ್ದರೆ ಅನಾನಸ್ ಹಣ್ಣಿನ ರಸವನ್ನು ಆಗಾಗ ಸೇವಿಸಿರಿ ಅಥವಾ ನಿರಂತರವಾಗಿ ಉಪಯೋಗಿಸಿರಿ. ಕಲ್ಲು ಕರಗಿ ಹೋಗುತ್ತದೆ. ಇದು ಮಾತ್ರವಲ್ಲದೆ ಮೂತ್ರ ತೊಂದರೆಗಳನ್ನು ಸಹ ಅನಾನಸ್ ಹಣ್ಣು ಕಡಿಮೆ ಮಾಡುತ್ತದೆ. ಬಹುಮೂತ್ರಕ್ಕೆ ಕಹಿಬೇವಿನ ಚಕ್ಕೆಯನ್ನು ಅಂದರೆ ಬೇವು ಹಾಲು ಕಷಾಯ ಮಾಡಿ ಸೇವಿಸುವುದು ಮಧುಮೇಹಕ್ಕೂ ಒಳ್ಳೆಯದು 7 ದಿನ. ಕರಿಯ ಎಳ್ಳನ್ನು ಹುರಿದು ಬೆಲ್ಲ ಪಾಕದಲ್ಲಿ ಹಾಕಿ ಉಂಡೆ ಮಾಡಿ ಒಂದೊಂದು ಉಂಡೆಯನ್ನು ರಾತ್ರಿ ಮತ್ತು ಬೆಳಗ್ಗೆ ತಿನ್ನುವುದು 12 ದಿನ. 1 ಚಿವುಟು ದಾಲ್ಚಿನ್ನಿ ಚೂರ್ಣವನ್ನು ಜೇನುತುಪ್ಪದಲ್ಲಿ ಕಲಸಿ ಸೇವಿಸುವುದು. ಉರಿಮೂತ್ರಕ್ಕೆ ಅತ್ತಿಮರದ ಬೇರನ್ನು ಕಡಿದು ಸುರಿಯುವ ರಸವನ್ನು ಸಂಗ್ರಹಿಸಿಟ್ಟುಕೊಂಡು ದಿನಕ್ಕೊಂದಾವರ್ತಿ ದಿನ ಸೇವಿಸುವುದು. ನೆಲ್ಲಿಚಟ್ಟನ್ನು ಎಮ್ಮೆಯ ಮೊಸರಿನಲ್ಲಿ ಅರೆದು ಪ್ರಾತಃ ಕಾಲ 3 ದಿನ ಸೇವಿಸುವುದು. ಎಳ್ಳು ಅಥವಾ ಹರಳು ಬೀಜದ ತಿರುಳು ತೆಗೆದು ಮಸ್ತಿಗೆ ಲೇಪಿಸುವುದರಿಂದ ಉರಿ ಕೂಡಲೇ ಶಾಂತವಾಗುತ್ತದೆ. ಸೌತೆ ಬೀಜ ಮತ್ತು ಎಳ್ಳು ಇವುಗಳನ್ನು ಸಮಾಂಶ ತೆಗೆದುಕೊಂಡು ಅರೆದು ತುಪ್ಪ ಮತ್ತು ಹಾಲು ಸೇರಿಸಿ ಸೇವಿಸುವುದರಿಂದ ಸಕಲ ವಿಧದ ಉರಿ ಮೂತ್ರ ಮತ್ತು ಮೂತ್ರಕಟ್ಟುಗಳು ನಿವಾರಣೆಯಾಗುವವು. ಮೂತ್ರದೊಡನೆ ರಕ್ತ ಬೀಳುವುದಕ್ಕೆ ಹಸಿಯ ನೆಲ್ಲಿಕಾಯಿಯನ್ನು ಸಕ್ಕರೆಯೊಂದಿಗೆ ಅರೆದು ನೀರಿನಲ್ಲಿ ಕದಡಿ ಶೋಧಿಸಿ ಪಾನಕ ಮಾಡಿ ಸೇವಿಸುವುದರಿಂದ ಮೂತ್ರದೊಡನೆ ರಕ್ತ ಬೀಳುವುದು ಮತ್ತು ಉರಿಯುವುದು ನಿವಾರಣೆಯಾಗುತ್ತದೆ. ಅತ್ತಿ ಚಕ್ಕೆ, ನೇರಳೆ ಚಕ್ಕೆ, ಆಲದ ಚಕ್ಕೆ ಇವುಗಳನ್ನು ಸಮಾಂಶ ತೆಗೆದು ಒಟ್ಟುಗೂಡಿಸಿ ಜಜ್ಜಿ ಅಥವಾ ಅರೆದು ಇದರ 2 ಗ್ರಾಂ ರಸಕ್ಕೆ ಸಮಾಂಶ ನೊರೆ ಹಾಲು ಮತ್ತು 10 ಗ್ರಾಂ ಬೆಲ್ಲ ಸೇರಿಸಿ ಕದಡಿ 3 ದಿನ ಪ್ರಾತಃ ಕಾಲ ಸೇವಿಸುವುದು. ಎಲ್ಲ ತರಹದ ಮೂತ್ರದೋಷಕ್ಕೆ ಶತಾವರಿ ರಸಾಯನ, ಚಂದ್ರಪ್ರಭಾವಟಿ, ಗೋಕ್ಷುರಾದಿ ಗುಗ್ಗುಲು ಇವುಗಳಲ್ಲಿ ಯಾವುದಾದರೊಂದನ್ನು ಸೇವಿಸುವುದು. ಈ ಸಿದ್ಧೌಷಧಿಗಳು ಔಷಧದ ಅಂಗಡಿಗಳಲ್ಲಿ ಸಿಗುತ್ತವೆ. ಇವುಗಳ ಸೇವನೆಯಿಂದ ಮೂತ್ರ ಸಂಬಂಧವಾದ ವ್ಯಾಧಿಗಳು ಗುಣವಾಗುತ್ತವೆ. ಬೂದಿ ಕುಂಬಳದ ಎಲೆಯ 1 ಔನ್ಸ್ ರಸಕ್ಕೆ 10 ಗ್ರಾಂ ಎಳ್ಳೆಣ್ಣೆ ಸೇರಿಸಿ ಪ್ರತಿದಿನ ಪ್ರಾತಃ ಕಾಲ ಸೇವಿಸುವುದು 4 ದಿನ. ಇದರಿಂದ ಮೂತ್ರದೊಂದಿಗೆ ಆಗುವ ಸ್ರಾವ, ದಾಹ ಇತ್ಯಾದಿ ಮೂತ್ರದೋಷಗಳು ನಿವಾರಣೆಯಾಗುತ್ತವೆ.
ಸೇವಂತಿಗೆ ಕಷಾಯ ಸೇವಿಸುವುದರಿಂದ ಮೂತ್ರಾವರೋಧಕ್ಕೂ ಬೆವರು ಹೆಚ್ಚಿಗೆ ಹೊರಬರುವುದಕ್ಕೂ ಉಪಯೋಗವಾಗುತ್ತದೆ. ಹಸುವಿನ ಮಜ್ಜಿಗೆ ಮತ್ತು ಬಿಲ್ವಪತ್ರೆ ಸೊಪ್ಪಿನ ಸ್ವರಸ 3 ಔನ್ಸಿನಂತೆ ಸೇರಿಸಿ ಕುದಿಸಿ ಅರ್ಧಾಂಶ ಕಷಾಯ ಮಾಡಿ 24 ದಿನ ಬೆಳಿಗ್ಗೆ ಸೇವಿಸುವುದು. ಧನ್ಯವಾದಗಳು.